ಇದ್ದೀರಾ ಇಂಡಿಯಾಗೂ ಅಬ್ರಾಡ್ಗೂ ಇರೋ ವ್ಯತ್ಯಾಸ ಏನು MBBS ಮಾಡೋದ್ರಲ್ಲಿ ಅಂತ. ಅಪ್ಪ ಕಿವಿಗೆ ಯಾಕೆ ಹೂವು ಮುಡ್ಕೊಂಡ್ ಬಂದಿದ್ದೀರಪ್ಪ? ಅಮ್ಮ ಇಟ್ಟುಂಡನ್ನೇ ಇಟ್ಕೊಂಡಿದ್ಯಾ ಅಪ್ಪನ ಬಗ್ಗೆ ಕೇಳಬೇಕು ಅಂದ್ರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಮ್ಮ ಅಮ್ಮನ ಫೋನಿಂದ ವ್ಲಾಗ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದೀನಿ. ಎಸ್, ನನ್ನ ಫೋನಲ್ಲಿ ಸ್ಟೋರೇಜೇ ಇಲ್ಲ ಗೈಸ್. ಏನು ಎಲ್ಲ ವ್ಲಾಗ್ಸ್ಗಳೆಲ್ಲ ಐತೆ, ಅದೆಲ್ಲ ಅಪ್ಲೋಡ್ ಮಾಡಬೇಕು. ಅದಕ್ಕೆ ನಮ್ಮ ಅಮ್ಮನ ಮೊಬೈಲಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವ್ಲಾಗ್ ನಾನು ಬ್ರೇಕ್ಫಾಸ್ಟ್ ತಿಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಹುಳಿಯನ್ನು ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ಈ ಒಂದು ವ್ಲಾಗ್ ಏನಂದರೆ, ಇವತ್ತು ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ, 36th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನಾನು ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೀನಿ ಸ್ಮಾಲ್ ಸೆಲೆಬ್ರೇಷನ್, ಮತ್ತು ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅಂತ. ಅದಕ್ಕೆ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವ್ರು ಹೊರಗಡೆ ಹೋಗಿದ್ದಾರೆ. ಎಸ್, ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಆ್ಯಂಡ್ ಈ ಒಂದು ಡಿಶ್ ಹುಳಿ ಅನ್ನ ಯಾರಿಗೆ ಗೊತ್ತು ಅಂತೇಳಿ ಕಮೆಂಟ್ ಮಾಡಿ. ನಮ್ಮ ಕಡೆ ಅಂತೂ ಇದು ಫೇಮಸ್, ಯಾಕಂದರೆ ಆಗಿನ ಕಾಲದ ಊಟ ಇದು. ಎಸ್, ಗೈಸ್, ನನಗೆ ತುಂಬ ಜನ ಪೇರೆಂಟ್ಸ್ ಆಗಿರ್ಬೋದು, ಇಲ್ಲ ಸ್ಟೂಡೆಂಟ್ಸ್ ಆಗಿರ್ಬೋದು, ತುಂಬ ಜನ ಕೇಳಿದ್ದೀರಾ ಇಂಡಿಯಾಗೂ ಅಬ್ರಾಡ್ಗೂ ಇರೋ ವ್ಯತ್ಯಾಸ ಏನು MBBS ಮಾಡೋದ್ರಲ್ಲಿ ಅಂತ. ಸೊ ಮೇನ್ ವ್ಯತ್ಯಾಸ ಬಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಸೊ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇಂಡಿಯಾದಲ್ಲಿ ಸಿಗೋಷ್ಟು ನಿಮಗೆ ಅಬ್ರಾಡಲ್ಲಿ ಸಿಗೋದಿಲ್ಲ. ಅಂದರೆ ಪೇಷಂಟ್ನ ನೋಡೋದಾಗಿರ್ಬೋದು, ಡೈಸೆಕ್ಷನ್ಸ್ನ ನೋಡೋದಾಗಿರ್ಬೋದು, ಇಲ್ಲ ಬೇರೆ ಏನಾದ್ರು ಆಗಿರ್ಬೋದು. ಸೊ ನಾನು ಈ ಒಂದು ಹಾಲಿಡೇಸಲ್ಲಿ ಫುಲ್ ಸ್ಟ್ರಿಕ್ಟ್ ನಿರ್ಧಾರ ಮಾಡಿ ಏನೋ ಒಂದು ಪ್ರೊಡಕ್ಟಿವ್ ಮಾಡೋಣ ಈ ಒಂದು ಹಾಲಿಡೇಸಲ್ಲಿ ಅಂದ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಜಾಯ್ನ್ ಆಗಿದ್ದೀನಿ. ಅಬ್ಸರ್ವರ್ಶಿಪ್ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ. ಅಂದರೆ ನಾವು ಹೋಗಿ ಅಲ್ಲಿ ಪೇಷಂಟ್ಸ್ನ ನೋಡೋದು, ಕಲ್ತ್ಕೊಳ್ಳೋದು ಏನಾದರೂ ಹೊಸದು ಆ ಥರ. ನೀವು ಅಷ್ಟೇ ಯಾರಾದರೂ ಅಬ್ರಾಡ್ನಲ್ಲಿ MBBS ಮಾಡ್ತಿದ್ರೆ, ಸೊ ಈ ಥರ ವೆಕೇಷನ್ಸ್ ಬಂದಾಗ ಅಟ್ಲೀಸ್ಟ್ ಇವಾಗ 2 months ವೆಕೇಷನ್ ಇಲ್ಲ 2.5 month ವೆಕೇಷನ್ ಇರುತ್ತೆ ಅಂದರೆ 1 month ಜಾಯ್ನ್ ಆಗಿ 1 month ಕಲೀರಿ. ನಾನು ಈ ಕೆಲಸನ ಲಾಸ್ಟ್ ಇಯರಿಂದನೇ ಮಾಡಬೇಕಿತ್ತು, ಬಟ್ ಲಾಸ್ಟ್ ಇಯರ್ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಅಂದ್ಬಿಟ್ಟು ನಾನು ಹೋಗೋಕ್ಕಾಗಲಿಲ್ಲ. ಇವಾಗ 4th year ಮುಗೀತಲ್ವಾ, ಸೊ ಇವಾಗ ಮೇನ್ ನನಗೆ ಬೇಕಾಗಿರೋದೇ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಜಾಸ್ತಿ. ಅದಕ್ಕೆ ಅಂದ್ಬಿಟ್ಟು ಇವಾಗ ನಾನು ಹಾಸ್ಪಿಟಲ್ಗೆ ಜಾಯ್ನ್ ಆಗಿದ್ದೀನಿ. ಇದು 3rd ಡೇ ನಂದು. ಸೊ ಬನ್ನಿ, ನಾನು ನಮ್ಮ ಮನೆ ಹತ್ರ ಇರೋ ಲೋಕಲ್ ಹಾಸ್ಪಿಟಲ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಜಾಯ್ನ್ ಆಗಿದ್ದೀನಿ, ನಮ್ಮ ಲೈಕ್ ಲೋಕಲ್ ಏರಿಯಾದಲ್ಲಿರೋದು. ನೀವು ಅಷ್ಟೇ, ನಾನೇನು ಹೇಳ್ತೀನಿ, ಮೇನ್ಲಿ ಪ್ರಿಫರೇಬಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಜಾಯ್ನ್ ಆಗಿ. ಪ್ರೈವೇಟ್ಗಿಂತ ದೊಡ್ಡ ಹಾಸ್ಪಿಟಲ್ಸ್ಗಿಂತ ಈ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ನಿಮ್ಗೆ ಜಾಸ್ತಿ ಎಕ್ಸ್ಪೋಜರ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನಾನು ಇವಾಗ 3 ಡೇಸಿಂದ ತುಂಬಾ ಕಲ್ತಿದ್ದೀನಿ. 3 ಡೇಸಿಂದ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಇನ್ನೂ ನಾನು 1 month ಮಾಡಬೇಕು ಅಂತ ಇಲ್ಲಿ 3000 rupees ಪೇ ಮಾಡಿದ್ದೀನಿ. ಒಂದೊಂದು ಕಡೆ ಒಂದೊಂದು ಪ್ರೈಸ್ ಕೇಳ್ತಾರೆ. ಇವಾಗ ನಾನು ಅಷ್ಟೇ ಸೇರ್ಕೊಳ್ಳೋ ಮುಂಚೆ ತುಂಬ ಕಡೆ ವಿಚಾರಿಸಿದ್ದೀನಿ. ಆ್ಯಂಡ್ ಇಲ್ಲಿ ನನಗೆ ಅವ್ರು ಹೇಳಿದ್ದು 3000 ಕೇಳಿದ್ರು. ಸೊ 3000ನ ಪೇ ಮಾಡಿ ನಾನು ಇದಕ್ಕೆ ಸೇರ್ಕೊಂಡಿರೋದು. ಇವಾಗ ನಾನು ರೆಡಿ ಆಗ್ತಿದ್ದೀನಿ. ನಾನು ಏನಿಲ್ಲ, ಮಾರ್ನಿಂಗ್ ಒಂದು 9:30 10ಗೆ ಹೋಗ್ತೀನಿ ಹಾಸ್ಪಿಟಲಿಗೆ. ಆ್ಯಂಡ್ ಈವ್ನಿಂಗು ಇವಾಗ ಒಂದು 6 7 ನನ್ನ ಪೇಷಂಟ್ಸ್ ಇದ್ದರೆ ನಾನು ಲೇಟಾಗೆ ಬರೋದು. ಇಲ್ಲಾಂದರೆ ಬೇಗ ಅಂದರೆ ಒಂದು 6ಗೆ ಬಂದುಬಿಡ್ತೀನಿ. ಮಿನಿಮಮ್ 6ಗೆ ಬರ್ತೀನಿ, ಮ್ಯಾಕ್ಸಿಮಮ್ 7 8 ಆ ಥರ. ನೈಟ್ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನೇನು ಹೇಳ್ತೀನಿ ಅಂದರೆ, ಲೈಕ್ ಇವಾಗ ನಾನು 5th year ಹೋಗ್ತಿದ್ದೀನಲ್ವಾ, ಸೊ ಐ ಶುಡ್ ಮೇಕ್ ಮೈ ಸೆಲ್ಫ್ ಪ್ರೊಡಕ್ಟಿವ್. ಆ್ಯಂಡ್ ಇನ್ನು 2 ವರ್ಷದಲ್ಲಿ ನಾನು ಗ್ರ್ಯಾಜುಯೇಟ್ ಆಗ್ತೀನಿ. ಸೊ ಐ ವಾಂಟೆಡ್ ಟು ಮೇಕ್ ಇಟ್ ಪ್ರೊಡಕ್ಟಿವ್. ಇವಾಗ 1 monthಗೆ ನಾನು ಪೇ ಮಾಡಿರೋದು. ಆ್ಯಂಡ್ ಏನಾದರೂ ನನಗೆ ಫುಲ್ ಪ್ರೊಡಕ್ಟಿವ್ ಅಂತ ಅನಿಸಿದೆ, ನಾನು ನಿಜ ಇನ್ನೂ ಒಂದು 15 days ಇಲ್ಲ 1 month ಜಾಯ್ನ್ ಆಗೋಣ ಅಂತಲೇ ಅಂದ್ಕೊಂಡಿರೋದು. ಯು ಶುಡ್ ಗೋ ಆ್ಯಂಡ್ ಆಸ್ಕ್ ದೆಮ್, ಯು ಶುಡ್ ಗೋ ಆ್ಯಂಡ್ ರಿಕ್ವೆಸ್ಟ್ ದೆಮ್, ಆವಾಗ ಅವ್ರು ಅಲೋ ಮಾಡ್ತಾರೆ. ಎಸ್, ಇವಾಗ ನಾನು ಬ್ಯಾಕ್ ಮಾಡ್ತಿದ್ದೀನಿ, ಏನು ಕ್ಯಾರಿ ಮಾಡಲ್ಲ. ನಾವು ಆ್ಯಕ್ಚುಲಿ ಇದು ನಮ್ಮ ಮನೆ ಹತ್ರನೇ ಇರೋದು, ನಮ್ಮ ಮನೆ ಪಕ್ಕದ ರೋಡಲ್ಲೇ ಇರೋದು. ಸೊ ಒಂದು ವೈಟ್ ಕೋಟು, ಒಂದು ಬುಕ್ ಕ್ಯಾರಿ ಮಾಡ್ತೀನಿ, ಡೈರಿ. ಇವಾಗ ಹೋಗಿ ಪೇಷಂಟ್ಸ್ ಹಿಸ್ಟ್ರಿ ಎಲ್ಲ ತೊಗೊತೀನಿ, ಇಲ್ಲ ಯಾವುದಾದ್ರು ಕೇಸ್ ಬಂದು ತೊಗೊತೀನಿ. ಆ್ಯಂಡ್ ಅದಾದಮೇಲೆ ಒಂದು ವಾಟರ್ ಬಾಟಲ್ ಕ್ಯಾರಿ ಮಾಡ್ತೀನಿ. ಪುನಃ ನನಗೆ ಮಧ್ಯಾಹ್ನ ಬ್ರೇಕ್ ಇರುತ್ತೆ, ಆವಾಗ ನಾನು ಮನೆಗೆ ಬರ್ತೀನಿ. ಎಸ್, ಇವಾಗ ಹೋಗೋಣ ಬನ್ನಿ. ನಾನು ರೆಡಿ, ಮೈ ಬ್ಯಾಗ್ ಇಸ್ ಆಲ್ಸೋ ರೆಡಿ. ಎಸ್, ಆ್ಯಂಡ್ ಐ ಆಮ್ ಎಂಜಾಯಿಂಗ್ ಇಟ್ ಗೈಸ್, ಐ ಆಮ್ ಎಂಜಾಯಿಂಗ್. ಆ್ಯಂಡ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ಆ ಕೇಸಸ್ಗಳನ್ನೆಲ್ಲ ನೋಡಿದಾಗ. ಐ ವಾಸ್ ಲೈಕ್, ನಾನು ಡಾಕ್ಟರ್ ಆಗ್ತಿದ್ದೀವಿ ಅಂತ. ಬಟ್ ಕಲಿಯೋದಂತೂ ತುಂಬಾ ಇದೆ. ನಾನು ಇವಾಗ 100%ಅಲ್ಲಿ ಒಂದು 2% 3% ಕಲ್ತಿದ್ದೀನಿ. ಇನ್ನೂ ಕಲಿಯೋದು ತುಂಬಾ ಇದೆ ಪ್ರಾಕ್ಟಿಕಲಾಗಿ, ತುಂಬಾ.
ಬನ್ನಿ ನನ್ನ ಜೊತೆ ಹಾಸ್ಪಿಟಲ್ಗೆ ಹೋಗೋಣ. ಬಟ್ ನಾನು ಅದೇನು ವೀಡಿಯೋ ಮಾಡಲ್ಲ, ನನಗೆ ಹೊಸ್ದಾಗಿ ಅಂದರೆ ಸೇರ್ಕೊಂಡಿರೋದಲ್ವಾ, ಲೈಕ್ ಒಂಥರ ಆಗುತ್ತೆ. ಎಸ್ ಬನ್ನಿ. ಆ್ಯಂಡ್ ಮಧ್ಯದಲ್ಲಿ ಇವತ್ತು ನಮ್ಮ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಗಿರುತ್ತೆ ಅಂತ ನೋಡೋಣ. ಎಸ್ ಗೈಸ್, ನಾನು ವರ್ಕ್ ಮಾಡೋ ಇಂಟರ್ನ್ಶಿಪ್ ಮಾಡ್ತಿರೋ ಆಸ್ಪತ್ರೆ ಇದೆ, ಗೌರ್ಮೆಂಟ್ ಹಾಸ್ಪಿಟಲು. ಇಲ್ಲಿ ಹೊರಗಡೆಯಿಂದನೇ ವೀಡಿಯೋ ಮಾಡ್ತಿದ್ದೀನಿ, ಒಳಗಡೆ ಹೋಗೋ ಮುಂಚೆ. ಇಲ್ಲಿ ನೋಡಿ. ಸೊ ಗೈಸ್, ಇವಾಗ ಟೈಮು 1:15 ಆಗಿದೆ. ಇವಾಗ ಬಂದೆ 1 o'clock ಬಿಟ್ಟು ನಾನು 15 ಮಿನಿಟ್ಸ್ ತೊಗೊಂಡೆ ಬರೋದಕ್ಕೆ. ಇಲ್ಲೇ ಪಕ್ಕದ ರೋಡಲ್ಲೇ ಇದೆ. ಸೊ ಇವಾಗ ಮನೆಗೆ ಬಂದೆ. ಸೊ ಇವಾಗ ನಮ್ಮ ಅಪ್ಪ ಅಮ್ಮ ಹೊರಗಡೆ ಹೋಗಿದ್ದಾರಲ್ಲ, ಸೊ ಬ್ರೇಕಲ್ಲಿ ಇವಾಗ ನಂಗೆ 2:30ವರೆಗೂ ಬ್ರೇಕ್ ಇದೆ. ಗುಲಾಬ್ ಜಾಮೂನ್ ಮಾಡೋಣ ಅಂತ ಮಾಡ್ತಿದ್ದೀನಿ ಗೈಸ್. ಅವ್ರು ಬರೋಷ್ಟಲ್ಲೇನೋ ಒಂದು ಸ್ವೀಟ್ ಆಗಿರುತ್ತೆ. ಎಸ್ ಬನ್ನಿ ಮಾಡೋಣ ಗೈಸ್, ಮಾಡೋಣ. ಗೈಸ್, ನನಗೆ ಜಾಸ್ತಿ ಟೈಮ್ ಇಲ್ಲ, ಅದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಕಲಿಸಿದ್ದೀನಿ, ಆಫ್ ಕಲಿಸಿದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ಬಿಸಿನೀರು ಕೂಡ ಇಟ್ಟಿದ್ದೀನಿ, ಸಕ್ಕರೆ ಎಲ್ಲ ಹಾಕ್ಬಿಟ್ಟು. ಅದಾಗಬೇಕು. ಟೈಮ್ ನೋಡಿ ಎಷ್ಟಾಗಿದೆ ಅಂದರೆ 1:30 ನಿಯರ್ಲಿ. ನಾನು 2:30 ಅಷ್ಟಲ್ಲಿ ಮಾಡಿ ಕಂಪ್ಲೀಟ್ ಮಾಡಬೇಕು, ಯಾಕಂದರೆ ನಂಗೆ 2:30ಗೆ ಸ್ಟಾರ್ಟ್ ಆಗುತ್ತೆ ಪುನಃ. ಇವಾಗ ನಂಗೆ ಲಂಚ್ ಬ್ರೇಕ್ ಇದೆ, ಸೊ ಅಷ್ಟೊತ್ತಿಗೆ ಮಾಡಿ. ಆ್ಯಂಡ್ ಅದಾದಮೇಲೆ ನಾನು ಕೇಕ್ ಆರ್ಡರ್ ಮಾಡಿದ್ದೀನಿ, ಅದು ಬರ್ಬೇಕಾದ್ರೆ ಹಂಗೆ ಇಸ್ಕೊಂಬರ್ಬೋದು. ಗಿಫ್ಟ್ ಕೂಡ ಆರ್ಡರ್ ಮಾಡಿದ್ದೀನಿ, ಅದು ಇಸ್ಕೊಂಬರ್ಬೇಕು. ಬಟ್ ನಮ್ಮಪ್ಪ ಇವಾಗ ಸ್ಕೂಟಿ ಎತ್ಕೊಂಡು ಹೊರಟೋಗಿದ್ದಾರೆ. ಸೊ ನಾನೇ, ಅದು ದೂರ ಇದೆ ಸ್ವಲ್ಪ, ಇದು ಸ್ಕೂಟಿ ಎಲ್ಲ ಹೋಗಿ ಸ್ಕೂಟಿಲೇ ಹೋಗಿ ತೊಗೊಂಬರ್ಬೇಕು ಅದು. ಎಸ್, ಸೊ ಎವ್ರಿಥಿಂಗ್ ಫಾರ್ ಮೈ ಪೇರೆಂಟ್ಸ್. ಪರವಾಗಿಲ್ಲ, ಎಷ್ಟೇ ಕಷ್ಟ ಆದರೂ ಮಾಡಿಬಿಟ್ಟು ಅಲ್ಲಿಗೋ. ಅಂದರೆ ಸ್ವಲ್ಪ ಲೇಟಾಗಿ ಹೋದರೂ ಏನಾಗಲ್ಲ ಹಾಸ್ಪಿಟಲ್ಗೆ. ಒಂದು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅಷ್ಟು ಪೇಷಂಟ್ಸ್ ಬರೋದಿಲ್ಲ ನನಗೆ ಏನೇನು. ಎಸ್, ಆ್ಯಂಡ್ ನಮ್ಮಮ್ಮ ನೋಡಿ, ನೆನ್ನೆ ನಾನು ಬಂದಿದ್ದೀನಿ ಅಂದ್ಬಿಟ್ಟು ಚಕ್ಲಿ ಮಾಡಿದ್ದಾರೆ. ನಮ್ಮಮ್ಮ ಸಕ್ಕತ್ತಾಗಿ ಮಾಡ್ತಾರೆ ಚಕ್ಲಿ, ನಮ್ಮ ಫ್ಯಾಮಿಲಿಗೆ ಫೇಮಸ್. ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಿನ್ನೆ ಏನಾಯ್ತು ಅಂದರೆ, ನೆನ್ನೆ ಮಧ್ಯಾಹ್ನ ಊಟಕ್ಕೆ ಬಂದಾಗ ಮಾಡ್ತಿದ್ರಾ, ಆಮೇಲೆ ನಾನು ಪ್ಯಾಕ್ ಮಾಡ್ಕೊಂಡು 1 10 to 15 ಆ ಥರ ಚಕ್ಲಿ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡೋಗಿ ಡಾಕ್ಟರಿಗೆ ಕೊಟ್ಬಿಟ್ಟು ಬಂದೆ. ಗೈಸ್, ಆಗೋ ಈಗೋ ಜಾಮೂನೆಲ್ಲ ಮಾಡಿ ನಾನು ಊಟ ಮಾಡಿ ಎಲ್ಲ ಆಯಿತು. ಇವು 2 hours 2 hours ಇಲ್ಲ 1.5 hour ಇವಾಗ ಹೋಗಬೇಕು ನಾನು. ನಂಗೆ ಟೈಮ್ ಆಗಿದೆ. ಒಂದು ಇವತ್ತು ಬೇಗ ಬರೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅಂದರೆ ಇವಾಗೆಲ್ಲ ಹೊಸ ಡಾಕ್ಟರ್ಸ್ ಪರಿಚಯ ಆಗ್ತಿದ್ದಾರೆ, ನೋಡೋಣ ಇವತ್ತೇನಾಗುತ್ತೆ ಅಂತ. ಆಮೇಲೆ ಸಿಗುವೆ. ಬಾಯ್ 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 ಬಾಯ್. ಅಲ್ಲಿ ನೋಡಿ ಗೈಸ್, ಯಾರು ಬಂದಿದ್ದಾರೆ ನನ್ನ ಹಾಸ್ಪಿಟ್ಲಿಂದ ಪಿಕ್ ಮಾಡೋದಕ್ಕೆ. ಆಕಾಶ್ ಕುಮಾರ್ ಸರ್ ಅವ್ರು ಬಂದಿದ್ದಾರೆ. ಇವತ್ತು ಬೇಗನೆ ಹೋಗ್ತಿದ್ದೀನಿ 5:45ಗೆ. ಹಾಯ್ ಸರ್, ಹಾಯ್ ರಿಚ್ ಪೀಪಲ್, ಹಾಯ್. ಸೊ ಗೈಸ್, ಇವಾಗ ನಾವು ಗಿಫ್ಟ್ ಇಸ್ಕೊಂಬರಕ್ಕೆ ಹೋಗ್ತಾಯಿದ್ದೀವಿ. ಗಿಫ್ಟ್ ಇಸ್ಕೊಂಡು ಬಂದು ಹಂಗೆ ಕೇಕ್ ಇಸ್ಕೊಂಡು ಮನೆಗೆ ಹೋಗ್ತೀವಿ. ನಾನಿವತ್ತು 5:45ಗೆ ಹೊರಟ್ಬಿಟ್ಟೆ ಹಾಸ್ಪಿಟಲಿಂದ. ಸೆಲೆಬ್ರೇಟ್ ಎಲ್ಲ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು. ಎಸ್, ಇವತ್ತು ಸ್ಯಾಟರ್ಡೇ ಆ್ಯಂಡ್ ನಾಳೆ ಸಂಡೇ. ನಾಳೆನೂ ಹೋಗಬೇಕು, ಆದರೆ ನಾಳೆ ಮದುವೆಗೆ ಹೋಗ್ತಾಯಿದ್ದೀನಿ ನಾನು. ಮದುವೆಗೆ ಹೋದಾದ್ಮೇಲೆ ನಾಳೆ ಹೋಗ್ತೀನಿ, ಅಂದರೆ ಈವ್ನಿಂಗ್ ಶಿಫ್ಟಿಗೆ ಹೋಗ್ತೀನಿ. ನಡಿ ಹಿಂಗೆ. ಸೊ ಗೈಸ್, ಫೈನಲಿ ಕೇಕ್ ಎಲ್ಲ ತಂದು ಸೆಟ್ ಮಾಡಿದ್ದೀವಿ. ಚಾಕ್ಲೇಟ್ ಕೇಕ್, ನಮ್ಮ ಅಮ್ಮಂಗೆ ಇಷ್ಟ ಚಾಕ್ಲೇಟ್ ಕೇಕ್, ಅದಕ್ಕೆ. ಆ್ಯಂಡ್ ಸಿ ದ ಟೇಬಲ್, ಸಿಂಪಲ್ ಆ್ಯಂಡ್ ಕೂಲ್. ನಾನು ಅರ್ಜೆಂಟಲ್ಲಿ ಮಾಡಿದ್ದೀನಿ, ಟೈಮ್ ಆಗಿಬಿಟ್ಟಿದೆ. ಎಸ್, ಆ್ಯಂಡ್ ಇವಾಗ ಯೂಟ್ಯೂಬಲ್ಲಿ ಸಾಂಗ್ ಹಾಕೋಣ. ಆ್ಯಂಡ್ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್. ಅಪ್ಪ ಕಿವಿಗೆ ಯಾಕೆ ಹೂವು ಮುಡ್ಕೊಂಡು ಬಂದಿದ್ದೀರಪ್ಪ? ದೇವ್ರಿಗೆ ಹೋಗ್ಬಿಟ್ಟು ಅಪ್ಪ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳಪ್ಪ ರಾಜ್ಯದ ಜನತೆಗೆ. ಹೇಳಪ್ಪ, ಹೇಳಪ್ಪ, ನಮಸ್ಕಾರ ಹೇಳಪ್ಪ, ನಮಸ್ಕಾರ ಎಲ್ಲರಿಗೂ ನಮಸ್ತೆ ಏನಪ್ಪ, ಹೇಳಪ್ಪ ಅಪ್ಪ, ಹೇಳಪ್ಪ, 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 ಎಲ್ಲರಿಗೂ ನಮಸ್ಕಾರ ಅನಪ್ಪ. ಹೇಳಪ್ಪ ಎಲ್ಲರಿಗೂ ನಮಸ್ಕಾರ ಅಂತ. ಹೊಟ್ಟೆಗಿಲ್ದರೂ ನಮಸ್ಕಾರ ಹೇಳಪ್ಪ. ಅಪ್ಪ ಇದರಲ್ಲಿ ಗೌರಿ ಹಬ್ಬದಲ್ಲಿ ಹೇಳಿದಲ್ಲಪ್ಪ, ನಮ್ಮ ಅಪ್ಪಂಗೆ ಹೊಟ್ಟೆ ಹಸ್ಬಿಟ್ಟೈತೆ ಫುಲ್ಲು, ಅದಕ್ಕೆ
ಅಮ್ಮ ನಮ್ಮಮ್ಮ ನೋಡಿ ಗಾಯ್ಸ್ ಹೊಸ ಸೀರೆ ಹಾಕೊಂಡು ಗಾಯ್ಸ್ ಗಾಯ್ಸ್ ಅಮ್ಮ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಇಲ್ಲ ಹೇಳು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಂ ಬಾ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ನಿಂಗಾಗಿ ಹೇಳುವೆ ಕಥೆ ನೂರನು ನಾನಿಂದು ನಗಿಸುವೆ ನಿನ್ನನು ಜೊತೆಯಾಗಿ ನಡೆವೆ ನಾ ಮಳೆಯರು ಬಿಡದಂತೆ ಹಿಡಿವೆ ಈ ಕೈಯನು. ಗೈಸ್ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇವಾಗ ಕೇಕ್ ತಿನ್ನೋ, ನೀವು ತಿನ್ನಿ ತಗೊಳ್ಳಿ. ನನ್ನ ಕಡೆಯಿಂದ ಇದು ವೆಡ್ಡಿಂಗ್ ಆನಿವರ್ಸರಿಗೆ ಸರ್ಪ್ರೈಸ್ ಓಪನ್ ಮಾಡಲಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನನ್ನ ಕಡೆಯಿಂದ ಗಿಫ್ಟ್. ನೋಡಿ ನೋಡಿ ಹೆಂಗೈತೆ ನೋಡಿ ನೋಡಿ. ಚೆನ್ನಾಗೈತಾ ಚೆನ್ನಾಗೈತಪ್ಪ ಅಮ್ಮ ಚೆನ್ನಾಗೈತ ನೋಡಮ್ಮ. ಅಪ್ಪ ನೀವು ಮದುವೆಗೆ ಎಷ್ಟು ವರ್ಷ ಆಯಿತು? ಹಾಂ 36 ವರ್ಷ. ನಿಂಗೆ 36 ವರ್ಷದಲ್ಲಿ ಅಮ್ಮನಲ್ಲಿ ಇಷ್ಟ ಆಗಿರೋ ಗುಣ ಯಾವುದು? ಒಂದು ಮಾತು ಒಂದೇ ಮಾತು ಹೇಳ್ತಾಳಲ್ಲ ಅದಿಷ್ಟ ಆಗದ? ನೀನು ಅಮ್ಮ ಇದು ಇಷ್ಟ ಆಗದೆ ಇರೋ ಗುಣ? ಇಷ್ಟ ಆಗ್ದಿರೋದು ಯಾವುದು? ಹಾಂ 36 ವರ್ಷದಲ್ಲೂ ಏಕ ಒಂದೇ ಇದರಲ್ಲಿ ಎಡೆ ಬಿಡ್ದಂಗೆ ತರ್ಕೊಂಡಂಗೆ ಇದೀವಿ. ಅಪ್ಪ ಅಪ್ಪ ಇದು ಅಮ್ಮನ ಮದುವೆ ಆಗಿ ಒಳ್ಳೆ ಕೆಲಸ ಮಾಡಿದ್ದೀನಿ ಇಲ್ಲ ಕೆಟ್ಟ ಕೆಲಸ ಮಾಡಿದ್ದೀನಿ ಅನಿಸ್ತಾ? ಒಳ್ಳೆ ಕೆಲಸ ಅನಿಸ್ತಾ ಕೆಟ್ಟ ಕೆಲಸ ಅನಿಸ್ತಾ? ಹಾಂ ಒಳ್ಳೆ ಕೆಲಸ ಅನಿಸ್ತು. ನಿನಗೆಲ್ಲ ತೊಂದರೆಯಲ್ಲಿ ಎಲ್ಲ ಸುಖದಲ್ಲಿ ಕಷ್ಟದಲ್ಲೆಲ್ಲ ನಿಂತಿತ್ತಾ? ವಿಶ್ ಮಾಡಿಬಿಡಿಲ್ಲ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಪುಷ್ಪ. ನಮ್ಗೆ ನಾವೇ ಮಾಡ್ಕೊಳ್ಳೋದೇ. ಅಲ್ಲಪ್ಪ ಅಮ್ಮಂಗೆ ವಿಡಿಯೋದಲ್ಲಿ ಅಮ್ಮನ ಬಗ್ಗೆ ಏನಾರು ಹೇಳಪ್ಪ. ಅಮ್ಮನ ಬಗ್ಗೆ ಏನು ಹೇಳ? ಅಂದ್ರೆ ನಿಂಗೆ 36 ವರ್ಷದಲ್ಲಿ ಹೆಂಗ ಅನ್ಸೈತೆ? 36 ವರ್ಷದಲ್ಲಿ ಸುಖ ಸಂತೋಷ ಕಷ್ಟ ಹಾಂ ಎಲ್ಲ ಸಮಾನವಾಗಿ ಹಾಂ. ಇದು ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲ ಅಮ್ಮ ಹೆಂಗೆ ಅಮ್ಮನ ಬಗ್ಗೆ? ಅಮ್ಮನ ಬಗ್ಗೆ ಹೆಂಗೆ ಸರಿ ಇಲ್ಲ ಅಂತ ಹೇಳ್ತಾರೆ. ಅಲ್ಲಪ್ಪ ನಿಂಗೆ ಹೇಳು, ಹಿಂಗೆ ಅನ್ಸಿದ್ದು ಹೇಳು. ಏನು ಅನಿಸ್ತೈತೆ? ಎಲ್ಲ ಚೆನ್ನಾಗಿದೆ. ಅಲ್ಲ ಅಮ್ಮನ ಬಗ್ಗೆ, ಅಮ್ಮ ಅಂದರೆ ಹೆಂಗೆ ಏನು ಅನಿಸ್ತೈತೆ? ಅಮ್ಮ ಅಂದ್ರೆ ನನ್ನ ಪ್ರೀತಿ. ನಿನ್ನ ನಗುವೆ ನನಗೆ ಸಂಗೀತ. ಏನಪ್ಪ ಏನಪ್ಪ? ಪ್ರೀತಿ ಏನು? ಅಮ್ಮ ಇಟ್ಟುಂಡನ್ನೇ ಹಿಡ್ಕೊಂಡಿದ್ಯಾ ಅಪ್ಪನ ಬಗ್ಗೆ ಕೇಳಬೇಕು ಅಂದರೆ? ಅಮ್ಮ ನಿಂಗೆ 36 ವರ್ಷದಲ್ಲಿ ಅಪ್ಪ ಅಂದರೆ ಹೆಂಗೆ ಅನ್ಸೈತೆ? ಅಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಹಾಂ ಯಾವ್ದು ಕೊರತೆ ಇಲ್ಲ, ಹೇಳ್ದಂಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಿನ್ನ ಅಪ್ಪನ ಮನೆಯವ್ರು ಏನಂತಾರೆ ನಮ್ಮ ಅಪ್ಪನ ಬಗ್ಗೆ? ಇನ್ನೊಂದ್ ಜನ್ಮ ಇದ್ರೆ ಅದು ಅದೇ ಗಂಡಾಗಿ ಬರ್ಲಿ. ಓ ಅಲ್ಲಮ್ಮ ನಿಮ್ಮ ಅಪ್ಪನ ಮನೆ ಕಡೆಯವರೆಲ್ಲ ಅಪ್ಪನ ನೋಡಿದ್ರೆ ಏನಂತಾರೆ? ತುಂಬಾ ಪ್ರೀತಿಸ್ತವೆ. ಹಾಂ ನಮ್ಮ ಅಳಿಯ ತುಂಬಾ ಒಳ್ಳೆಯವರು ಹಾಂ ಅಂತ ಹೇಳ್ಕೊತವೆ. ತುಂಬಾ ನಮ್ಮ ಫ್ಯಾಮಿಲಿನೇ ತುಂಬಾ ಪ್ರೀತಿ ಕೊಡ್ತವೆ. ಅಪ್ಪನ ಥರ ಸಿಗ್ಬೇಕಾ? ನಿಂಗೆ ಇದುವರೆಗೂ ಅಪ್ಪನ ಇಷ್ಟ ಆಗಿರೋ ಗುಣ ಯಾವುದು? ಅವ್ರೆಲ್ಲ ಕಾಲದಲ್ಲೂ ಒಳ್ಳೆ ಗುಣ ಆಗಿದೆ. ಕಾಲದಲ್ಲೂ ಇರೋದೇ. ಇಷ್ಟ ಆಗದೆ ಇರೋ ಗುಣ ಯಾವುದು? ಇಷ್ಟ ಆಗದಿರೋದು ಏನೂ ಇಲ್ಲ, ಏನೂ ಇಲ್ಲ. ನಮ್ಮ ಅಮ್ಮಂಗೆ ಲವ್ ಹಂಗೆ. ನಮ್ಮ ಫ್ಯಾಮಿಲಿ ಎಲ್ಲ ಅವನ್ನೇ ಇಷ್ಟಪಡ್ತವೆ. ಗುಣ ನೋಡಿ ಒಳ್ಳೇದು ಅಂತ ಇಷ್ಟಪಡ್ತವೆ. ನಗ್ತಾವನೆ. ಸೊ ಗೈಸ್, ಇಷ್ಟು ವರ್ಷದಲ್ಲಿ ನಾನು ನಮ್ಮ ಅಪ್ಪ ಅಮ್ಮನ ನೋಡ್ಕೊಬಂದು, ನಂಗೆ ಇವಾಗ 21 ಇಯರ್ಸಿಂದ ನಾನು ಏನು ನೋಡ್ಕೊಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮ ಬೇರೆಯವ್ರನ್ನ ನೋಡಿದಾಗ ನಮ್ಮ ಅಪ್ಪ ಅಮ್ಮನೇ ಬೆಸ್ಟ್ ಅನಿಸುತ್ತೆ ನನಗೆ. ಅಂದರೆ ಇವಾಗ ನಾನು ಸ್ಕೂಲಲ್ಲೆಲ್ಲ ಹೋದಾಗ, ಹಾಸ್ಟೆಲ್ಸಲ್ಲೆಲ್ಲ ಹೋದಾಗ
ನೋಡಿದ್ದೀನಿ ತುಂಬ ಸ್ಟೂಡೆಂಟ್ಸು ಅವ್ರ ಅಪ್ಪ ಅಮ್ಮ ಜೊತೇಲಿಲ್ಲದೆ ಕೋರ್ಟಲ್ಲಿ ಅದೆಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ಆ ಥರ ಎಲ್ಲ ಕಂಡೀಷನ್ಸ್ನ ನೋಡ್ಬಿಟ್ಟಿದ್ದೀನಿ. ಅದರಲ್ಲಿ ನಾನು ನೋಡಿದಾಗ ನಮ್ಮ ಮನೆಯಲ್ಲಿ ಎಲ್ಲನೂ ನೋಡಿದಾಗ ನಂಗೆ ನಮ್ಮ ಅಪ್ಪ ಅಮ್ಮ ಬೆಸ್ಟ್ ಅನ್ಸ್ತಾರೆ. ಅವ್ರು ಎಷ್ಟೇ ಕ್ಯೂಟಾಗಿ ಜಗಳ ಆಡಿದ್ರು ಟೋಟಲಿ ದೇ ಆರ್ ಬೆಸ್ಟ್. ಅವ್ರ ಕೇರಿಂಗ್ ಇರ್ಬೋದು, ಊಟ ವಿಷಯ ಎಲ್ಲ ವಿಷಯದಲ್ಲೂ ಐ ಲವ್ ದೆಮ್ ಆ್ಯಂಡ್ ಮೈ ಆಲ್ ಆರ್ಟ್ ಈಸ್ ಫಾರ್ ದೆಮ್. ಎಸ್, ಎಲ್ಲನೂ ಅರಿಬರಿಯಲ್ಲಿ ಆಗೋಯಿತು. ಅವರು ಹೊರಗಡೆಯಿಂದ ಬರೋದು ಲೇಟ್ ಆಯಿತು ಆ್ಯಂಡ್ ಊಟದ ಟೈಮ್ ಆಗಿಬಿಟ್ಟಿತ್ತು. ಸೊ ಫೈನಲಿ ಹಂಗೋ ಹಿಂಗೋ ವೆಡ್ಡಿಂಗ್ ಆ್ಯನಿವರ್ಸರಿ ಆಫ್ಟರ್ 4 years ನನ್ನ ಜೊತೆ ಸೆಲೆಬ್ರೇಟ್ ಮಾಡಿದವರು. ಆ್ಯಂಡ್ ಇಟ್ ವಾಸ್ ಸೋ ಗ್ರೇಟ್. ಎಲ್ಲರೂ ನಮ್ಮ ಮನೆ ಪಕ್ಕದಲ್ಲಿರೋ ಮಕ್ಕಳೆಲ್ಲ ಇನ್ವೈಟ್ ಮಾಡಿದ್ವಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.